And finally, Micah 6:8. Walk humbly with your God. ಕೊನೆಯದಾಗಿ ಮೀಕಾ 6ನೇ ಅಧ್ಯಾಯ 8ನೇ ವಚನ, ದೇವರೊಟ್ಟಿಗೆ ವಿನಯದಿಂದ ನಡ್ಕೊಳ್ರಿ, ಅಂದ್ರೆ ದೀನತೆಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ. You can't walk humbly if you don't do these two things first. ಈ ಎರಡು ಸಂಗತಿಗಳನ್ನ ನೀವು ಮೊದಲು ಮಾಡದೆ ನೀವು ದೀನರಾಗಿ ಅಥವಾ ವಿನಯರಾಗಿ ದೇವರಲ್ಲಿ ನಡೆಯಲು ಆಗೋದಿಲ್ಲ. When you walk humbly with God, you know what will happen? ನೀವು ದೇವರೊಟ್ಟಿಗೆ ದೀನತೆಯಿಂದ ನಡೆದಾಗ ಏನಾಗತ್ ಗೊತ್ತಾ ನಿಮಗೆ? God gives his grace to the humble. ದೇವರು ತನ್ನ ಕೃಪೆಯನ್ನ ದೀನರಿಗೆ ದಯಪಾಲಿಸುತ್ತಾನೆ. An umbrella of grace will come upon you, Romans 6:14. ರೋಮ 6:14 ಹೇಳೋ ಪ್ರಕಾರ ಕೃಪೆ ಎಂಬ ಛತ್ರಿಯು ನಿಮ್ಮ ಮೇಲೆ ಬರುತ್ತದೆ. And like when you have an umbrella, the rain cannot fall on you. ನಿಮಗೆ ಗೊತ್ತಲ್ವಾ, ಆ ಛತ್ರಿ ನಿಮ್ಮ ತಲೆ ಮೇಲಿರುವಾಗ ಮಳೆಯು ನಿಮ್ಮ ತಲೆ ಮೇಲೆ ಸುರಿಯುವುದಿಲ್ಲ. When grace is over you, sin cannot overpower you. ಕೃಪೆಯು ನಿಮ್ಮ ಮೇಲಿರುವಾಗ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. Romans 6:14. Sin shall not rule over you when you are under grace. ನೀವು ಕೃಪೆಯ ಕೆಳಗೆ ಇರುವಾಗ ರೋಮ 6:14 ಹೇಳೋ ಪ್ರಕಾರ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. But how does it come? How can you walk humbly with your God? ಹೇಗೆ ಅದು ಬರುತ್ತದೆ? ಹೇಗೆ ನೀವು ದೇವರಲ್ಲಿ ದೀನತೆಯಿಂದ ಅಥವಾ ವಿನಯದಿಂದ ನಡೆದುಕೊಳ್ಳುವಂಥದ್ದು? God gives his grace to the humble. ದೇವರು ತನ್ನ ಕೃಪೆಯನ್ನ ದೀನರಿಗೆ ಕೊಡುತ್ತಾರೆ. 1 Peter 1 ಪೇತ್ರ chapter 5. I'll conclude with this. 5ನೇ ಅಧ್ಯಾಯವನ್ನ ನೋಡಿ ನಾನು ಮುಕ್ತಾಯಗೊಳಿಸುತ್ತೇನೆ. 1 Peter 5. 1 ಪೇತ್ರ 5. You younger men, and applies to everyone. 1 Peter 5:5. 1 ಪೇತ್ರ 5:5. ಯೌವನಸ್ಥರೇ, ಎಲ್ಲರಿಗೂ ಇದು ಅನ್ವಯಿಸುವಂತದ್ದಾಗಿದೆ. All of you, not only young men, especially young men. ಯೌವನಸ್ಥರು ಮಾತ್ರ ಅಲ್ಲ, ಎಲ್ಲರಿಗೂ, ವಿಶೇಷವಾಗಿ ಯೌವನಸ್ಥರಿಗೆ. But it goes on to say all of you. ನಂತರ ಇದು ಎಲ್ಲರಿಗೂ ಅಂತ ಹೇಳುತ್ತಾ ಹೋಗುತ್ತದೆ. Clothe yourself with humility towards one another. ನೀವೆಲ್ಲರೂ ದೀನತೆ ಎಂಬ ವಸ್ತ್ರವನ್ನ ಒಬ್ಬರಿಗೊಬ್ಬರು ಧರಿಸಿಕೊಳ್ಳಿರಿ. Why? ಯಾಕೆ? Because God gives grace to the humble, but he will oppose you otherwise. ಯಾಕೆಂದರೆ ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ ಮತ್ತು ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸುತ್ತಾನೆ. He'll be your enemy. ನೀವು ಆತನ ವೈರಿ ಆಗ್ಬಿಡ್ತೀರಿ. So what does it mean to clothe yourself with humility? ಏನದರ ಅರ್ಥ? ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳುವುದು ಅಂದ್ರೆ? Read slowly. Read scripture slowly. ಸತ್ಯವೇದದ ವಚನಗಳನ್ನ ನಿಧಾನಕ್ಕೆ ಓದ್ರಿ. Think how you clothe yourself. How did you clothe yourself this morning? ನಿಮಗೆ ನೀವು ಹೇಗೆ ವಸ್ತ್ರವನ್ನ ಧರಿಸಿಕೊಳ್ತೀರಿ ನೋಡ್ರಿ, ಅದರ ಬಗ್ಗೆ ಯೋಚಿಸ್ರಿ. ಇಂದು ಬೆಳಗ್ಗೆ ಹೇಗೆ ನೀವು ವಸ್ತ್ರವನ್ನ ಧರಿಸಿಕೊಂಡು ಬಂದಿದ್ದೀರಿ? Did anybody come here in pajamas or your lungi or something? ಯಾರಾದರೂ ಲುಂಗಿ ಪೈಜಾಮವನ್ನ ಧರಿಸಿಕೊಂಡು ಬಂದಿದ್ದೀರಾ? There's nothing wrong in that. ಅದರಲ್ಲಿ ತಪ್ಪೇನಿಲ್ಲ. But you didn't do that. ಆದರೆ ನೀವು ಅದನ್ನು ಮಾಡೋದಿಲ್ಲ. In the villages sometimes they do that. ಕೆಲವೊಮ್ಮೆ ಗ್ರಾಮಗಳಲ್ಲಿ ಆ ರೀತಿಯಾಗಿ ಮಾಡ್ತಾರೆ. That's a normal dress. ಅದೆಲ್ಲ ಒಂದು ಸಾಮಾನ್ಯ ವಸ್ತ್ರ ಅವರಿಗೆ. But whatever it is, they clothe themselves that way and you clothe yourself. The point is, you don't appear naked. ಅದು ಅವರ ರೀತಿಯಲ್ಲಿ ಅವರು ಧರಿಸಿಕೊಳ್ಳುತ್ತಾರೆ, ನಿಮ್ಮ ರೀತಿಯಲ್ಲಿ ನೀವು ಧರಿಸಿಕೊಳ್ತೀರಿ. ಆದರೆ ಮುಖ್ಯ ಅಂಶ ಏನಪ್ಪಾ ಅಂದ್ರೆ, ನಾನು ಬೆತ್ತಲೆಯಾಗಿ ಕಾಣಬಾರದು ಎಂಬುದಾಗಿ ಮಾತ್ರ ಎಲ್ಲರಲ್ಲೂ ಇರುತ್ತೆ. You don't appear before people naked. Even in your house, some visitor comes to your house, you don't walk in naked. ನೀವು ಜನರ ಎದುರುಗಡೆ ಬೆತ್ತಲೆಯಾಗಿ ಕಾಣಿಸ್ಕೋಬಾರದು ಅಂತ ಬಯಸುತ್ತೀರಿ. ನಿಮ್ಮ ಮನೆಗೆ ಯಾರಾದರೂ ಬರುವಾಗ ನೀವು ಬೆತ್ತಲೆಯಾಗಿ ಕಾಣಿಸಿಕೊಳ್ಳಲು ಇಷ್ಟಪಡೋದಿಲ್ಲ. What would you think if you walk into a house and the person walks in to greet you naked? ನೀವು ಯಾರ್ದಾದ್ರೂ ಮನೆಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಯು ನಿಮ್ಮನ್ನ ಬೆತ್ತಲೆಯಾಗಿ ಬಂದು ಸ್ವಾಗತಿಸುವಾಗ ನೀವೇನು ಯೋಚಿಸ್ತೀರಿ? You will close the door and go away and say, I'm sorry. ನೀವು ಬಾಗಿಲನ್ನ ಮುಚ್ಕೊಂಡು ಹೊರಟೋಗ್ಬಿಡ್ತೀರಿ, ಕ್ಷಮಿಸಪ್ಪ, ಬಂದಿದ್ದು ತಪ್ಪು ಮಾಡಿದೆ ಅಂತ. Now let me explain it. ಇದನ್ನ ವಿವರಿಸಲು ಇಷ್ಟಪಡ್ತೇನೆ. When you're not clothed with humility, you are naked. ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳದೆ ಇದ್ದಾಗ ನೀವು ಬೆತ್ತಲೆಯಾಗಿರುತ್ತೀರಿ. Many people come to church naked. ಅನೇಕರು ಸಭೆಗೆ ಬೆತ್ತಲೆಯಾಗಿ ಬರುತ್ತಾರೆ. Naked before God because they are proud. ದೇವರ ಎದುರುಗಡೆ ಅವರು ಬೆತ್ತಲೆಯಾಗಿ ಬರುತ್ತಾರೆ, ಯಾಕಂದ್ರೆ ಅವರು ಅಹಂಕಾರಿಗಳು. Proud. I belong to CFC, not all those other dead churches. ನಾನು ಬೇರೆ ಸತ್ತಂತ ಸಭೆಗಳಿಗೆ ಸಂಬಂಧಪಟ್ಟಿಲ್ಲ, CFC ಸಭೆಗೆ ಸಂಬಂಧಪಟ್ಟವನಾಗಿದ್ದೇನೆ ಎಂದು ಹೇಳಿಕೊಂಡು ಬರುವಂತದ್ದು. I'm one of the good people in this church. ನಾನು ಈ ಸಭೆಯಲ್ಲಿರುವಂತ ಒಳ್ಳೆ ಜನರಲ್ಲಿ ನಾನು ಒಬ್ಬ. I have a reputation. I've got a reputation with the elders. ನನಗೆ ಘನತೆ, ಗೌರವ ಇದೆ. ಸಭಾ ಹಿರಿಯರೊಟ್ಟಿಗೆ ಒಳ್ಳೆ ಹೆಸರು ಸಂಪಾದಿಸಿದ್ದೇನೆ.
ಪ್ರತಿಪಾದನೆ ಇದೆ. You're naked, sister. You're naked, brother. ಸಹೋದರ, ನೀನು ಬೆತ್ತಲಾಗಿದ್ದಿ. ಸಹೋದರಿ, ನೀನು ಬೆತ್ತಲಾಗಿದ್ದಿ. Next time, please wear clothes and come to the church. ಮುಂದಿನ ಬಾರಿ ನೀವು ಬರುವಾಗ ಸಭೆಗೆ ವಸ್ತ್ರವನ್ನ ಧರಿಸಿಕೊಂಡು ಬರ್ರಿ. The only clothes that God respects is humility. ದೇವರು ಗೌರವಿಸುವಂತ ಒಂದೇ ಒಂದು ವಸ್ತ್ರ ಯಾವುದಪ್ಪ ಅಂದ್ರೆ ಅದು ದೀನತೆ ಎಂಬ ವಸ್ತ್ರ. That's God's word. Clothe yourself with humility. That means if you're not clothed with humility, you are naked. ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳಿರಿ ಅಂತ. ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳಲಿಲ್ಲ ಅಂದ್ರೆ ನೀವು ಬೆತ್ತಲೆಯಾಗಿ ಕಾಣಿಸಿಕೊಳ್ಳುತ್ತೀರಿ. There are many naked husbands and wives. ಅನೇಕ ಬೆತ್ತಲೆಯುಳ್ಳಂತ ಗಂಡ ಮತ್ತು ಹೆಂಡತಿಯರಿದ್ದಾರೆ. Many naked young people. ಅನೇಕ ಬೆತ್ತಲೆಯುಳ್ಳಂತ ಯೌವನಸ್ಥರಿದ್ದಾರೆ. Teach them to put on their clothes. You parents, teach your children to put on clothes. ಅವರಿಗೆ ಬಟ್ಟೆಯನ್ನು ಹಾಕಿಕೊಳ್ಳುವಂಥದ್ದನ್ನು ಕಲಿಸಿರಿ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಬಟ್ಟೆಯನ್ನು ಹಾಕಿಕೊಳ್ಳುವುದನ್ನ ಕಲಿಸಿರಿ ಮೊದಲು. And you husbands and wives, start wearing clothes. ಗಂಡ ಮತ್ತು ಹೆಂಡತಿಯರೇ, ಮೊದಲು ವಸ್ತ್ರವನ್ನ ಹಾಕಿಕೊಳ್ಳುವುದನ್ನ ಕಲ್ತ್ಕೊಳ್ರಿ. Instead of walking around the house naked. ಮನೆಯೆಲ್ಲ ಬೆತ್ತಲೆಯಾಗಿ ಓಡಾಡೋ ಬದಲು Going to office naked. ಕೆಲಸಕ್ಕೆ ಬೆತ್ತಲೆಯಾಗಿ ಹೋಗುವಂಥದ್ದು. Do what is right. ಉತ್ತಮವಾದದ್ದನ್ನು ಮಾಡಿರಿ. Be just. ನ್ಯಾಯವುಳ್ಳವರಾಗಿರ್ರಿ. Love mercy. When you hear the truth, love mercy. ನೀವು ಸತ್ಯವನ್ನ ಕೇಳಿಸಿಕೊಳ್ಳುವಾಗ ಕರುಣೆಯನ್ನ ಪ್ರೀತಿಸಿರಿ. And clothe yourself with humility and walk with God. ನಿಮ್ಮನ್ನ ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಂಡು ದೇವರೊಟ್ಟಿಗೆ ದೀನತೆಯಲ್ಲಿ ನಡೆಯಿರಿ. Let's pray. ಪ್ರಾರ್ಥಿಸಿಕೊಳ್ಳೋಣ. Heavenly Father, ಪರಲೋಕದ ತಂದೆಯೇ, we need the power of the Holy Spirit for all these three. ಈ ಎಲ್ಲ ಮೂರು ಕ್ಷೇತ್ರಕ್ಕೂ ನಮಗೆ ಪವಿತ್ರಾತ್ಮನ ಬಲ ಬೇಕು ಸ್ವಾಮಿ. To do what is right. ಉತ್ತಮವಾದದ್ದನ್ನ ಮಾಡಲು, To love mercy. ಕರುಣೆಯನ್ನ ಪ್ರೀತಿಸಲು, And to walk humbly with you. ನಿಮ್ಮೊಟ್ಟಿಗೆ ದೀನತೆಯಿಂದ ನಡೆದುಕೊಳ್ಳಲು. Please fill us with the Holy Spirit. ದಯಮಾಡಿ ನಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸಿರಿ ದೇವರೇ. Create in every brother and sister here a tremendous hunger and cry to be filled with the Holy Spirit. ಕರ್ತರೆ, ಇಲ್ಲಿರುವಂತ ಪ್ರತಿಯೊಬ್ಬ ಸಹೋದರ ಮತ್ತು ಸಹೋದರಿಯರಲ್ಲಿ ಆ ಒಂದು ಹಸಿವೆ ಮತ್ತು ಬಾಯಾರಿಕೆಯನ್ನ ಉಂಟು ಮಾಡ್ರಿ ಅಪ್ಪ. ಪವಿತ್ರಾತ್ಮನಿಂದ ತುಂಬಿಸ್ರಿ ಅಪ್ಪ. We cannot do this on our own. ನಾವು ಸ್ವಂತವಾಗಿ ಏನೂ ಮಾಡಲು ಆಗಲ್ಲಪ್ಪ ಸ್ವಾಮಿ. We'll try and we'll fail. ನಾವು ಪ್ರಯತ್ನಿಸ್ತೀವಿ, ಆದರೂ ಕೂಡ ಸೋಲ್ತೀವಿ ಸ್ವಾಮಿ. We'll try to do right and we'll try to love mercy and we'll try to walk humbly and we'll fail. ನಾವು ಉತ್ತಮವಾದದ್ದನ್ನ ಮಾಡಲು ಪ್ರಯತ್ನಿಸುತ್ತೇವೆ, ಕರುಣೆಯನ್ನ ಪ್ರೀತಿ ಮಾಡುವುದನ್ನ ಪ್ರಯತ್ನಿಸುತ್ತೇವೆ, ನಿಮ್ಮೊಟ್ಟಿಗೆ ದೀನತೆಯಿಂದ ನಡೆಯುವುದನ್ನ ಪ್ರಯತ್ನಿಸುತ್ತೇವೆ, ಆದರೂ ಸೋಲುತ್ತೇವೆ. We have tried before and we failed. ನಾವು ಹಿಂದಿನ ಕಾಲದಲ್ಲಿ ಪ್ರಯತ್ನಿಸಿದ್ದೀವಿ, ಸೋತಿದ್ದೇವೆ ದೇವರೇ. So now we seek you for the power of your Holy Spirit. ನಾವು ಈಗ ನಿಮ್ಮ ಪವಿತ್ರಾತ್ಮನ ಬಲಕ್ಕಾಗಿ ಹುಡುಕುತ್ತಿದ್ದೇವಪ್ಪ ಸ್ವಾಮಿ. Heavenly Father, ಪರಲೋಕದ ತಂದೆಯೇ, please have mercy on everybody here and fill us with the Holy Spirit. ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ಕರುಣೆಯನ್ನ ತೋರಿರಿ ಸ್ವಾಮಿ. ಪವಿತ್ರಾತ್ಮನಿಂದ ತುಂಬಿಸಿರಿ. Pray in Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. Amen. ಆಮೆನ್.